ಫೋರ್ತ್ ಮೆಥಡ್ ಏನೈತಲ್ಲ ಪುಟ್ ಆಪ್ಷನ್ ಮೇಲೆ ಯಾವ ತರ ಪ್ರಾಬ್ಲಮ್ ಮಾಡೋಣ ಅಂತ ನೋಡೋಣ. ಎಕ್ಸಾಂಪಲ್ ಪ್ರಾಬ್ಲಮ್ ಅದ ಸೇಮ್ ಪ್ರಾಬ್ಲಮ್ ತಗೊಂಡೇನಿ, ಇದಕ್ಕೆ ಪುಟ್ ಆಪ್ಷನ್ ಅಂತ ಹಾಕೊಂಡೇನಿ. ಓಕೆ, ಮಿಸ್ಟರ್ ಗಣೇಶ್ ಹ್ಯಾಸ್ ಟು ರಿಸೀವ್ ₹1 lakh after 6 months. A spot rate is ₹84. He expects rupee to appreciate and exchange rate may come down to ₹80. He enters into put option. ಇಲ್ಲೇನೈತಿ ಪುಟ್ ಆಪ್ಷನ್ ಐತಿ. ಮೊದಲ ಪ್ರಾಬ್ಲಮ್ ಏನ್ ಮಾಡಿದ್ವಿ, ಕಾಲ್ ಆಪ್ಷನ್ ಮಾಡಿದ್ವಿ. At a strike price of ₹82 and a price of and a premium of ₹1 per dollar. Find out the option price if the market price after 6 months is 80, 82, 84. Explain your decision in the money, out the money, at the money ಅಂತ ಹೇಳ್ಯಾರ. ಇವಾಗ ಫಸ್ಟ್ ಏನ್ ಮಾಡ್ತೀವಿ ನಾವು, ಕ್ಯಾಲ್ಕುಲೇಷನ್ ಆಫ್ ಬ್ಯಾಂಕರ್ ಆಪ್ಷನ್ ಅಂತ ಹಾಕೊಂಡು ಸೇಮ್ ಪರ್ಟಿಕ್ಯುಲರ್ ಪರ್ ಡಾಲರ್ ಅಮೌಂಟ್ ಹಚ್ತೀವಿ. ಇಲ್ಲಿ ಫಸ್ಟ್ ಏನ್ ಬರ್ಕೋತೀವಿ ನಾವು, ಸ್ಟ್ರೈಕ್ ಪ್ರೈಸ್ ತಗೋತೀವಿ. ಓಕೆ, ಸ್ಟ್ರೈಕ್ ಪ್ರೈಸ್ ಕ್ವಶನ್ ಕೊಟ್ಟಿರ್ತಾರ, ಹುಡ್ಕೋರಿ. ₹82 ಸ್ಟ್ರೈಕ್ ಪ್ರೈಸ್ ಕೊಟ್ರ. ಆಮೇಲೆ ಬಿಗ್ ಅಮೌಂಟ್ ಏನೈತಿ ಇಲ್ಲೇ 1 lakh ಐತಿ. ಸೊ 82 into 1 lakh ಮಾಡಿದ್ರೆ 82 lakh ಆನ್ಸರ್ ಬರುತ್ತೆ. ಈ ಕಾಲಮ್ದಾಗ ₹82 ಹಚ್ತೀವಿ. ನೆಕ್ಸ್ಟ್ ಇದು ಪುಟ್ ಆಪ್ಷನ್ ಐತಲ್ಲ, ಪ್ರೀಮಿಯಂನ ನಾವು ಲೆಸ್ ಮಾಡ್ತೀವಿ. ಇದ ಪ್ರಾಬ್ಲಮ್. ಪುಟ್ ಆಪ್ಷನ್ ಇದ ಅಲ್ಲಿ ಏನ್ ಮಾಡ್ತಿದ್ವಿ, ಕಾಲ್ ಆಪ್ಷನ್ದಾಗ ಆಡ್ ಮಾಡ್ತಿದ್ವಿ. ಪ್ರೀಮಿಯಂ ಏನ್ ಮಾಡ್ತೀವಿ, ಎಷ್ಟೆಲ್ಲ ಪ್ರೀಮಿಯಂ ₹1 ಐತಿ. ಓಕೆ, 1 ಇಂಟು ಮೇಲೆ ಎಷ್ಟು ಅಮೌಂಟ್ ಇಂಟು ಮಾಡ್ತೀವಿ, ಕೆಳಗು ಅದ ಅಮೌಂಟ್ನ ಇಂಟು ಮಾಡ್ತೀವಿ. 1 lakh ಇಲ್ಲೇ 1 lakh ಹಚ್ತೀವಿ. 1 lakh ಇವಾಗ ಆ 82 lakh ಜೊತೆ 1 lakh ನಾವು ಲೆಸ್ ಮಾಡಿದ್ರೆ ನಮ್ದು 81 lakh ಆನ್ಸರ್ ಬರುತ್ತೆ. ಅಂಡ್ ಇದು ಪರ್ ಡಾಲರ್ ಕಾಲಮ್ 82 minus 1 will be 81. ಇದು ನಮ್ದು ಬ್ಯಾಂಕರ್ ಆಪ್ಷನ್. ಇದನ್ನ ಕಂಪೇರ್ ಮಾಡ್ಕೊಂತ ಇನ್ ಮನಿ ಐತೆ, ಅಟ್ ಮನಿ ಐತೆ, ಔಟ್ ಮನಿ ಐತೆ ಅಂತ ಕಂಪೇರ್ ಮಾಡ್ತೀವಿ. ಇವಾಗ ಫಸ್ಟ್ ಒನ್ ಏನೈತಿ, 80 ಐತಿ. ಸೊ ಏನ್ ಬರ್ತೀನಿ, ಇಫ್ ದಿ ಮಾರ್ಕೆಟ್ ಪ್ರೈಸ್ ಈಸ್ ₹80 ಆಫ್ಟರ್ 6 months ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ಪರ್ ಡಾಲರ್ ಅಮೌಂಟ್ ಅಂತ ಹಚ್ತೀವಿ. ಇಲ್ಲಿ ಏನು ತಗೋತೀವಿ, ಸ್ಟ್ರೈಕ್ ಪ್ರೈಸ್ ಈ ಅಮೌಂಟ್ ತಗೋತೀವಿ. ₹80 ಇಂಟು 1 lakh ಮಾಡಿದ್ರೆ ಇಲ್ಲಿ 80 ಹಾಕೊಂಡು 80 lakh ಆನ್ಸರ್ ಬರುತ್ತೆ. ನೆಕ್ಸ್ಟ್ ಲೆಸ್ ಪ್ರೀಮಿಯಂ ಫಿಕ್ಸ್ ಇರುತ್ತೆ. ಪ್ರೀಮಿಯಂ ₹1 ಇಂಟು 1 lakh ಮಾಡಿದ್ರೆ 1 lakh ಬರುತ್ತೆ. ಆ್ಯಂಡ್ ಇಲ್ಲಿ 1 ಹಚ್ಕೊಂಡು ಈಗ 80 ಒಳಗೆ 1ನ ಲೆಸ್ ಮಾಡಿದ್ರೆ ನಮ್ಗೆ 79 ಬರುತ್ತೆ. ಈಗ 80 lakhದಾಗ 1 lakhನ ಲೆಸ್ ಮಾಡಿದ್ರೆ ನಮ್ಗೆ 79 lakh. ಓಕೆ, ಇದೇನಾಯ್ತು, ಇಫ್ ದಿ ಮಾರ್ಕೆಟ್ ಪ್ರೈಸ್ ಇಸ್ 80. ಸೆಕೆಂಡ್ ಒನ್ ಐತಿ 82 ಐತಿ. ಸೆಕೆಂಡ್ ಒನ್ನಿಗೂ ಸೇಮ್. if the market price is ₹82 after 6 months ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ಪರ್ ಡಾಲರ್ ಅಮೌಂಟ್ ಫಸ್ಟ್ ಸ್ಟ್ರೈಕ್ ಪ್ರೈಸ್ ಅಂತ ಬರ್ಕೊಂಡು, ಸ್ಟ್ರೈಕ್ ಪ್ರೈಸ್ ಎಷ್ಟೈತಿ, ₹82ಗೆ ಇಂಟು 1 lakh ಮಾಡಿದ್ರೆ ಇಲ್ಲಿ 82 ಬರ್ಕೋತೀವಿ, 82 lakh ಬರುತ್ತೆ. ಓಕೆ, ನೆಕ್ಸ್ಟ್ ಲೆಸ್ ಪ್ರೀಮಿಯಂ 1 ಇಂಟು 1 lakh ಮಾಡಿದ್ರೆ ಲೆಸ್ ಮಾಡ್ರಿ. ಈಗ 82ದಾಗ ಈ 1 lakhನ ನಾವು ಲೆಸ್ ಮಾಡಿದ್ರೆ 81 lakh ಬರುತ್ತೆ. ಆಮೇಲೆ ಇದನ್ನು ಲೆಸ್ ಮಾಡಿದ್ರೆ ಎಷ್ಟಿದೆ ಅದು, 82 lakh minus 1 lakh
will be our 81 lakh. ಇಲ್ಲಿ ಪ್ಲಸ್ ಮಾಡ್ರಿ 82 minus 1 81. ಓಕೆ ನೆಕ್ಸ್ಟ್ ಸಿ ಇದೇನೈತಿ ಸಿ ಇದೆ 84 ಐತಿ. ಸೊ if the market price is rupees 84 after 6 months ಅಂತ ಹಾಕೊಂಡು ಫಸ್ಟ್ ಪರ್ಟಿಕ್ಯುಲರ್ per dollar ಅಮೌಂಟ್ ಅಂತ ಹಚ್ಕೊಂಡು ಸ್ಟ್ರೈಕ್ ಪ್ರೈಸ್ ತಗೋತೀವಿ. ಸ್ಟ್ರೈಕ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಎಷ್ಟೈತಿ 84 ಇಂಟು 1 lakh. 84ನ ಈ ಕಾಲಮ್ದಾಗ ಹಚ್ಕೊಂಡು 84 lakh ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಲೆಸ್ ಪ್ರೀಮಿಯಂ 1 ಇಂಟು 1 lakh. ಬರುತ್ತೆ. ಇವಾಗ ಈ 83ದಾಗ ಸಾರಿ 84 ಲ್ಯಾಕ್ದಾಗ 1 lakh ಮೈನಸ್ ಮಾಡಿದ್ರೆ 83 lakh ಬರುತ್ತೆ. ಆಮೇಲೆ 84ದಾಗ 1 ಮೈನಸ್ ಮಾಡಿದ್ರೆ 83 ಬರುತ್ತೆ. ಇವಾಗ ಕಂಪೇರ್ ಮಾಡ್ಕೊಂತ ಈಗ ಬ್ಯಾಂಕರ್ ಆಪ್ಷನ್ ಎಷ್ಟೈತಿ ಅಂತ ಚೆಕ್ ಮಾಡ್ಕೋಬೇಕು. ಬ್ಯಾಂಕರ್ ಆಪ್ಷನ್ ಎಷ್ಟೈತಿ 81 ಐತಿ. ಸೊ ಫಸ್ಟ್ ಒನ್ ಎಷ್ಟೈತಿ 79 ಐತಿ. ಸೊ 81ಕಿಂತ ಕಮ್ಮಿ ಐತಿ ನಮ್ದು. ಅದೆಷ್ಟು ಬಂದೈತಿ 79 ಬಂದೈತಿ. ಕಮ್ಮಿ ಏನಾರ ಇತ್ತಂದ್ರೆ ನಮ್ ಬ್ಯಾಂಕರ್ ಆಪ್ಷನ್ಕಿಂತ ನಮ್ದು ಮಾರ್ಕೆಟ್ ಪ್ರೈಸ್ ಫಸ್ಟ್ ಏನೈತಿ 79 ಐತಿ. ಸೊ ಕಮ್ಮಿ ಐತಿ. ಸೊ ಇದಕ್ಕೆ ಏನ್ ಹಾಕ್ತಿವಿ ಇಟ್ ಈಸ್ ಕಮ್ಮಿ ಇದ್ರೆ ಇಟ್ ಈಸ್ ಔಟ್ ದಿ ಮನಿ ಅಂತ ಹಚ್ತೀವಿ. ಓಕೆ ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ 81 ಐತಿ. ಸೆಕೆಂಡ್ ಒನ್ ಏನೈತಿ ಆನ್ಸರ್ 81 ಐತಿ. ಸೊ ಎರಡು ಸೇಮ್ ಐತಿ. ಎರಡು ಸೇಮ್ ಇತ್ತಂದ್ರೆ ಇಟ್ ಈಸ್ ಅಟ್ ದಿ ಮನಿ ಅಂತ ಹಚ್ತೀವಿ. ಓಕೆ ಈಗ ಅದು ಬ್ಯಾಂಕರ್ ಆಪ್ಷನ್ ನಮ್ದು ಎಷ್ಟೈತಿ 81 ಐತಿ. ಇವಾಗ C1 ಏನ್ ಬಂದೈತಿ ನಮ್ಗೆ ಆನ್ಸರ್ 83 ಐತಿ. ಸೊ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ಇಟ್ ಈಸ್ ಇನ್ ದಿ ಮನಿ ಬರೀತಿ. ಕಮ್ಮಿ ಇದ್ರೆ ಔಟ್ ದಿ ಮನಿ, ಸೇಮ್ ಇದ್ರೆ ಅಟ್ ದಿ ಮನಿ, ಜಾಸ್ತಿ ಇದ್ರೆ ಇನ್ ದಿ ಮನಿ. ಇದೇನೈತಲ್ಲ ಪುಟ್ ಆಪ್ಷನ್. ಇದು ಲಾಸ್ಟ್ ಟೈಮ್ ಕೇಸ್ ಸ್ಟಡಿ ಕೇಳಿರೋ ಕ್ವಶನ್ ಐತಿ. ಓಕೆ.